वन्दे मातरम् वन्दे मातरम् सुजला सुफला मलयज शीतला सस्यश्यामला मातरम् वन्दे मातरम् शुभ्रज्योत्स्ना पुलकितयामिनी फुल्लकुसुमिता धूमदलशोभिनी सुहासिनी सुमधुरभाषिणी सुखदां वरदां मातरम् वन्दे मातरम् कोटि कोटि कंठ कल कल निनाद कराले कोटि कोटि भुजैर्धृत खर करवाले तुम्ही विद्या तुम्ही धर्म तुम्ही हृदय तुम्ही मर्म Wow!
ಸ್ವತಂತ್ರ ಪ್ರಶಾಂತ ಇಡೀ ದೇಶವೀಗ ಈ ನೋವು ನಿರಾಶೆ ಕೊನೆಯಾಯಿತೀಗ. ಸಿರೆವಾಸ ಕೊನೆಗೊಂಡು ಜಯ ಕಂಡ ದಿನವೇ ಅಳಿವೆಂದು ಬರದಂತೆ ಉಳಿದಂಥ ನೆನವೇ. ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ ನನ್ನ ದೇಶ. ಝರಿಯಂತೆ ಮುನ್ನುಗ್ಗಿ ಎದೆಗುಂದದೆ ಹೋರಾಡಿ ಮಡಿದ ಜನರು ಈ ದಾಸ್ಯ ಕೊನೆಯಾಗಲು ಈ ದೇಶ ಹಸನಾಗಲು ಈ ಜೀವ ಪಣವಾಗಿರಲು. ತಾಯಿ ಭಾರತಾಂಬೆ ಎಲ್ಲ ನಿನ್ನ ಸೇವೆ, ಒಂದೇ ದೇಶಭಕ್ತಿ ಅದುವೇ ನಮ್ಮ ಶಕ್ತಿ. ಮೋಸ ಬಲು ಮೋಸ ಕೊಳುವವರಂತೆ ವೇಷ ಕುದಿವಾಗ ಬಿಸಿ ರಕ್ತ ಉಳಿವಿಲ್ಲ ಒಂದು ನಿಮಿಷ. ಪ್ರತಿ ನಾಡಿ ಮಿಡಿವಾಗ ಪ್ರತಿಧ್ವನಿಯೇ ನಮದು ನಮದೇ ಭರತನೆಲ. ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ. ಎಂದೆಂದಿಗೂ ಅಭಿಮಾನವು ನಮ್ಮೆಲ್ಲರ ಹೆಮ್ಮೆಯ ನವ ಭಾರತ. ನೀವಂದಿಸು ಅಭಿನಂದಿಸು ಗರ್ವದಿ ಆಲಂಗಿಸು ಹೆಮ್ಮೆಯ ಶಿಖರವೇ ನವ ಭಾರತ. ಈ ಹಸಿರಲ್ಲೇ ಉಸಿರಾಡೋ ನಾಡು ರೈತನೇ ನಮ್ಮುಸಿರು, ಕೇಸರಿ ಬಿಳಿ ಹಸಿರಿನ ಬೀಡು ಸ್ವರ್ಗವು. ನುಡಿನಾಡಿನ ಗಡಿಯನ್ನು ಮೀರಿ ಬಸದಿರೋ ಬಂಧನವು, ಶಾಂತಿಯ ಜಗಕ್ಕೆಲ್ಲ ಸಾರೋ ಬಂಧವು.
ಇಂಡಿಯನ್ಸ್, ಹೌದಲ್ಲ? ಸೊ ವೈವಿಧ್ಯತೆ ಬೇರೆ ಇದೆ, ಸಂಸ್ಕೃತಿ ಬೇರೆ ಇದೆ. ಪ್ರತಿ 100 ಕಿಲೋಮೀಟರ್ಗೊಂದ್ಸರಿ ಅಡುಗೆಗಳು ಚೇಂಜ್ ಆಗ್ತಾವೆ. ನೋಡಿದಿರಲ್ವಾ ನೀವು? ಉತ್ತರ ಕರ್ನಾಟಕಕ್ಕೆ ಹೋದ್ರೆ ರಾಗಿ ರೊಟ್ಟಿ, ಪುಡಿ ಚಟ್ನಿ ಸಿಗುತ್ತೆ ನಿಮಗೆ. ಹೋಗಿ ನೀವು ಮಂಗಳೂರು ಕಡೆಗೆ ಹೋದ್ರೆ ಒಳ್ಳೆ ಕೊಬ್ಬರಿ ಎಣ್ಣೆ ಹಾಕಿ ಅಡುಗೆ ಮಾಡ್ತಾರ. ಹೌದೋ ಇಲ್ಲ? ವೈವಿಧ್ಯತೆ ಇದೆಯೋ ಇಲ್ವೋ? ಬಟ್ಟೆಗಳಲ್ಲಿ ವೈವಿಧ್ಯತೆ ಇದೆ, ಕಲ್ಚರಲ್ ಸಾಂಸ್ಕೃತಿಕ ವೈವಿಧ್ಯತೆ ಇದೆ, ಹಬ್ಬಗಳಲ್ಲಿ ವೈವಿಧ್ಯತೆ ಇದೆ, ಹೌದಲ್ವಾ? ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಇರುವಂತಹ ಈ ವೈವಿಧ್ಯಮಯ ಭಾರತ ಸುಲಭವಾಗಿ ಎಲ್ಲರನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಭಾರತದ ಮೇಲೆ ಅವರಿಗೆ ವ್ಯಾಮೋಹ ಬಿಟ್ಟು ಬಂದು ಇಡೀ ಭಾರತವನ್ನು ಆಕ್ರಮಿಸ್ಕೊಳ್ತಾರೆ. ಅವರು ಹೋರಾಟ ಮಾಡ್ಲಿಕ್ಕೆ ಬಂದಿಲ್ಲ. ಯಾರಾದ್ರೂ ಬಹಳ ಜನ ತಪ್ಪು ತಿಳ್ಕೊಂಡಿರ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಡಿದ್ವಿ. ನೋ, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ದು ವ್ಯಾಪಾರ ಮಾಡಲಿಕ್ಕೆ. ಅದನ್ನ ಬದಲಾಗಿ ತಿಳ್ಕೊಂಡ್ರಿ ನೀವು. ವ್ಯಾಪಾರದ ಮುಖಾಂತರ ಅವ್ರಿಗೇನು ಸಿಕ್ತು? ನಮ್ಮ ದೇಶದ ನೈಸರ್ಗಿಕ ಸಂಪತ್ತು ಸಿಕ್ತು, ಕೊಳ್ಳೆ ಹೊಡೆದು, ಹೌದಲ್ವಾ? ನಿಮ್ಮ ಮನೆಯಲ್ಲಿರೋ ಎಲ್ಲ ಸಾಮಾನುಗಳನ್ನ ತೆಗೆದುಕೊಂಡು ಒಂದೊಂದೇ ಹೊರಗೆ ಏನಾಗುತ್ತೆ? ಆಕ್ರೋಶ ಹುಟ್ಟುತ್ತೆ. ಆಕ್ರೋಶ ಹುಟ್ಟಿದಾಗ ನೀನು ಒಂದೇಟಂತ ಹೊಡಿತೀಯಲ್ವಾ? ಹಾ, ಖಂಡಿತ ಹೊಡೆದಿದ್ದಾರೆ ನಿಮ್ಮ ಪೂರ್ವಜರು. 1717ನೇ ಶತಮಾನದ ಕೊನೆಯಿಂದ ಹಿಡಿದು 18ನೇ ಶತಮಾನದ ಕೊನೆವರೆಗೂ ಕೂಡ ಈ ಹೋರಾಟಗಳು ನಡೆದವು. ಆದಿವಾಸಿಗಳು ಭಾಗವಹಿಸಿದ್ರು, ಹರಿಯ ಜನರು, ಹಿರಿಯ ಜನರು, ಈಗೇನು ಹರಿಜನ ಅಂತ ಕರಿತೀರಲ್ಲ, ಅವರನ್ನು ಹರಿಯ ಜನರು, ದೇವರ ಮಕ್ಕಳುಗಳವರಲ್ಲ, ಹಿರಿಯ ಜನರು, ಆದಿವಾಸಿಗಳು, ರಾಜರು, ಮಹಾರಾಜರು, ಸಾಮಂತರು, ಇವರೆಲ್ಲರೂ ಕೂಡ ನಿಮ್ಮ ಮನೇಲಿ ಇರ್ತಕ್ಕಲ್ಲ ಹೆಂಗೆ ಕುಟುಂಬ ವ್ಯವಸ್ಥೆಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಸ್ವಾತಂತ್ರ್ಯ ಇದು ಎಲ್ಲರ ಸ್ವಾತಂತ್ರ್ಯ. ಇದು ಬಿಡುಗಡೆಯ ದಾಸ್ಯ ಏನಿದೆಯಲ್ಲ, ಇದು ಎಲ್ಲರ ಬಿಡುಗಡೆಯ ದಾಸ್ಯ ಮಕ್ಕಳ. ತೋಳಲಿ ಬಲವಿದೆ, ಗೆಲ್ಲುವ ಛಲವಿದೆ. ಎಂದರೆ ಅನಿಸಿಕೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಎಲ್ಲ ಸರ್ವರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಟ್ಟುವ ನಾವು ನವ ಭಾರತ. ನೆನ್ನೆಯ ನೋವಿಗೆ ಎಂದಿಗೂ ಸೋಲದೆ ಗುರಿಯನ್ನು ಸಾಧಿಸೋ ಮುನ್ನುಗ್ಗುತ್ತ ಭಯವ ಮಣಿಸೋ ಜಯದ ಹಾಡು. ಗೆಳೆಯ ಇದು ಕೂಗಿ ಹೇಳು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ನಂತರದಲ್ಲಿ ಮಹಿಳಾ ಹೊರಗುತ್ತಿಗೆ ತಂಡದ ನಾಯಕಿ ಭಾಗ್ಯವತಿ. ಪೊಲೀಸ್ ದಕ್ಷ ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸಿದಂತ ತಂಡ ಹೋಮ್ಗಾರ್ಡ್. ಹಾಗೆ ಮುಂದಿನ ತಂಡ ಎಸ್ಪಿಸಿ ಸಂಜೀವನಮ್ಮ ಪ್ರೌಢಶಾಲೆ ತಂಡದ ನಾಯಕಿ ಸ್ಪಂದನ. ಹಾಗೆ ಇನ್ನೊಂದು ಎಸ್ಪಿಸಿ ತಂಡ ಸಂಜೀವನಮ್ಮ ತಂಡದ ನಾಯಕಿ ರಕ್ಷಾ ಆರ್. ವಂದೇ ಮಾತರಂ. ಸ್ವತಂತ್ರ ಪ್ರಶಾಂತ ಇಡೀ ದೇಶವೀಗ